ದೇವರೇ ನಿನ್ನನ್ನು ಆಶೀರ್ವಾದ ಮಾಡಿದ್ರೆ ನಾವು ಏನು ಅರಿಕೆ ಮಾಡಿಕೊಂಡ್ರು ದೇವರ ರಾಜ್ಯಕ್ಕೆ ಲಾಭ ಇರುತ್ತೆ. BMC ಬಸ್ ಡ್ರೈವರ್ ಕುಟುಂಬ ಸುಮಾರು 10 ತಿಂಗಳ ಅವರ ಅರಿಕೆಗಳು ಹೇಗಿದೆ ನೋಡಿ. ಸೊ ಇವತ್ತು ನಾನು ಮಾತಾಡುವಂಥ ಸಂದೇಶದ ಅಂಶ ಅರಿಕೆಯ ಬಗ್ಗೆ ನಾನು ಮಾತಾಡ್ತಾನೆ. ಅರಿಕೆ ಅಂದರೆ ಇದರ ಅರ್ಥ ದೇವರಿಗೆ ನಾವು ಏನನ್ನ ಮಾತು ಕೊಡ್ತೀವೋ ಆ ಮಾತಿನ ಪ್ರಕಾರ ಮಾಡುವುದೇ ಅರಿಕೆಯಾಗಿದೆ. ಆಮೇನ್. ಸೊ ಇವತ್ತು ನಾವು ಅನೇಕ ಅರಿಕೆಗಳನ್ನು ಮಾಡಿಕೊಳ್ತೇವೆ ನೋಡಿ. ನಾವು ಮಾಡಿಕೊಳ್ಳುವಂಥ ಅರಿಕೆಗೂ ದೇವರ ವಾಕ್ಯದಲ್ಲಿ ಭಕ್ತರು ಮಾಡಿರುವಂಥ ಅರಿಕೆಗೂ ತುಂಬ ವ್ಯತ್ಯಾಸ ಇದೆ ನೋಡಿ. ನಿಜವಾಗಿ ಏನನ್ನ ನಾವು ಅರಿಕೆ ಮಾಡ್ಕೋಬೇಕಾಗಿದೆ. ನಮ್ಮ ಹತ್ರ ಸತ್ಯವೇದಿರುವುದಾದರೆ ಆದಿಕಾಂಡ 28ನೇ ಅಧ್ಯಾಯ 20ರಿಂದ 22ನೇ ವಚನವರೆಗೆ ನಾವು ಓದಿಕೊಳ್ಳುವಂಥವರಾಗಿರೋಣ. ಯಾಕೋಬನ ಬಗ್ಗೆ ನಾವು ನೋಡುವವರಾಗಿದ್ದೇವೆ. ಯಾಕೋಬನು ದೇವರಿಗೆ ಅರಿಕೆ ಮಾಡಿಕೊಳ್ಳುತ್ತಾನೆ. ಯಾವ ಸಮಯದಲ್ಲಿ ಅರಿಕೆ ಮಾಡಿಕೊಳ್ಳುತ್ತಾನೆ, ಏನನ್ನ ಅರಿಕೆ ಮಾಡಿಕೊಳ್ಳುತ್ತಾನೆ? ಯಾಕೋಬನು ದೇವರು ನನ್ನ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ ಆಹಾರವನ್ನು, ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ತಿರುಗಿ ನನ್ನನ್ನು ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ಯೆಹೋವನೇ ನನ್ನ ದೇವರಾಗಿರುವನು ಮತ್ತು ನಾನು ಕಂಬವಾಗಿ ನಿಲ್ಲಿಸಿರುವ ಈ ಕಲ್ಲು ದೇವರ ಮನೆ ಆಗುವುದು. ಇಲ್ಲದೆ ನಿನ್ನಿಂದ ನನಗೆ ಬರುವ ಎಲ್ಲ ಆಸ್ತಿಯಲ್ಲಿ 10ರಲ್ಲೊಂದು ಪಾಲನ್ನು ನಿನಗೆ ಅರ್ಪಿಸುವೆನೆಂಬುದಾಗಿ ಮಾತು ಕೊಡುತ್ತೇನೆ ಎಂದು ಅರಿಕೆ ಮಾಡಿಕೊಂಡನು. ಸೊ ಇಲ್ಲಿ ನಾವು ನೋಡ್ತೀವಿ ಯಾಕೋಬನು ಅರಿಕೆ ಮಾಡಿಕೊಳ್ತಾ ಇದ್ದಾನೆ. ಯಾರಿಗೆ? ದೇವರಿಗೆ ಅರಿಕೆ ಮಾಡಿಕೊಳ್ಳು. ದೇವರೇ, ನಾನು ಒಬ್ಬಂಟಿಗನಾಗಿ ದಾರಿಯಲ್ಲಿ ಹೋಗ್ತಾ ಇದ್ದೇನೆ, ಯಾರು ನನ್ನ ಜೊತೆ ಇಲ್ಲ, ನನ್ನ ಸಹಾಯಕರಾಗಿ ಬಂದವರು ಯಾರೂ ಇಲ್ಲ, ಯಾರು ಕೂಡ ನನ್ನ ಸಂಗಡ ಇಲ್ಲ. ಈಗ ಒತ್ತು ಮುಳುಗಿದೆ, ಒಬ್ಬನೇ ನಾನು ಹೋಗ್ತಾ ಇದ್ದೇನೆ. ಆದರೆ ನಾನು ಒಬ್ಬನೇ ಹೋಗ್ತಾ ಇರುವಾಗ ದೇವರೇ ಉಣ್ಲಿಕ್ಕೆ ಊಟವನ್ನು ಕೊಟ್ಟು, ಹಾಕ್ಕೊಳ್ಳಿಕ್ಕೆ ಬಟ್ಟೆಯನ್ನು ಕೊಟ್ಟು, ಹೋಗುವಾಗಲೂ ತಿರುಗಿ ಬರುವಾಗಲೂ ಸುರಕ್ಷಿತವಾದ ಪ್ರಯಾಣವನ್ನು ಕೊಟ್ಟು ನನ್ನನ್ನು ಆಶೀರ್ವದಿಸಿ ಎಲ್ಲ ವಿಧದಲ್ಲಿ ನನ್ನನ್ನು ಆಶೀರ್ವಾದ ಮಾಡಿ ತಿರುಗಿ ನನ್ನನ್ನು ಕರೆತಂದರೆ ನೀನೇ ನನಗೆ ದೇವರಾಗಿರ್ತೀಯ ನೋಡಿ. ಆತನ ಅರಿಕೆ ಏನಂದರೆ, ದೇವರೇ ನಾನು ಹೋಗ್ತಾ ಇದ್ದೇನೆ, ನನ್ನನ್ನು ಆಶೀರ್ವದಿಸಿ ಸಕಲ ವಿಧದಲ್ಲಿ ಎಲ್ಲದರಲ್ಲಿ ಆಶೀರ್ವಾದ ಮಾಡಿ ನನ್ನ ಹಿಂತಿರುಗಿ ಕರ್ಕೊಂಬಂದರೆ ಇನ್ನು ಮೇಲೆ ನನ್ನ ಜೀವಿತದಲ್ಲಿ ನೀನೊಬ್ಬನೇ ಮಾತ್ರ ನನಗೆ ದೇವರಾಗಿರ್ತೀಯ. ಅರಿಕೆ ಏನಿದೆ ಅಂದರೆ, ಮೊದಲದಾಗಿ ನೋಡ್ತೇವೆ, ನಾನು ನಿನ್ನನ್ನು ಮಾತ್ರ ಆರಾಧನೆ ಮಾಡುತ್ತೇನೆ. ಆಮೇನ್. ನೋಡಿ, ಇವತ್ತು ನಮ್ಮ ಅರಿಕೆಗಳಲ್ಲಿ ಬೇರೆ ಬೇರೆ ವಿಧವಾದ ಅರಿಕೆಗಳಿದೆ. ದೇವರೇ, ನನಗೆ ಗುಣ ಮಾಡಿದ್ರೆ ನಾನು ಇಷ್ಟು ವಾರ ನಿನ್ನ ಆಲಯಕ್ಕೆ ಬರ್ತೇನೆ. ದೇವರೇ, ನಿನ್ನನ್ನು ಆಶೀರ್ವಾದ ಮಾಡಿದ್ರೆ ಇಷ್ಟು ದಿನ ನಾನು ನಿನ್ನ ಆಲಯಕ್ಕೆ ಬರ್ತೇನೆ ಎಂಬುದಾಗಿ. ಒಂದು ಕುಟುಂಬ, BMC ಬಸ್ ಡ್ರೈವರ್ ಕುಟುಂಬ, ಆ ಕುಟುಂಬ ಒಂದು ಸಭೆಗೆ ಹೋಯ್ತು. ಸುಮಾರು 10 ತಿಂಗಳ ಆ ಸಭೆಗೆ ಹೋದ್ಮೇಲೆ ತಿರುಗಿ ಆ ಸಭೆಗೆ ಅವರು ಬಂದಿಲ್ಲ ಅಂತೆ. ಆ ಟೈಮಲ್ಲಿ ಆ ಚರ್ಚಿನ ಪಾಸ್ಟರ್ ಹೋಗಿ ಮನೆಗೆ ಹೋಗಿ ಕೇಳ್ತಾ ಇದ್ದಾರೆ, ಏನಮ್ಮ ಪ್ರತಿ ವಾರ ಸಭೆಗೆ ನೀವು ಬರ್ತಾ ಇದ್ರಲ್ಲ, ಪ್ರತಿ ಭಾನುವಾರ ಬರ್ತಾ ಇದ್ರೆ, ಯಾಕೆ 2 ವಾರ ಆಯಿತು ಸಭೆಗೆ ಬಂದಿಲ್ಲ ಅಂತ ಕೇಳಿದಾಗ ಅವರು ಹೇಳಿದ್ರಂತೆ, ಪಾಸ್ಟ್ರೇ, ನಾವೊಂದು ಅರಿಕೆ ಹೊತ್ಕೊಂಡಿದ್ದೀವಿ, ನಮಗೆ ಮಕ್ಕಳಿಲ್ಲ, ನಮಗೊಂದು ಮಗು ಆಗಬೇಕಂತ ನಾವು ಅರಿಕೆ ಮಾಡ್ಕೊಂಡಿದ್ದೀವಿ. ಈಗ ಚರ್ಚಿಗೆ 10 ತಿಂಗಳ ನಾವು ಬಂದಿದ್ದೀವಿ, ನಮಗೆ ಮಗು ಆಯಿತು, ಒಳ್ಳೆ ಮಗುವನ್ನು ದೇವರು ಕೊಟ್ಟಿದ್ದಾನೆ, ಅದಕ್ಕೆ ಇವತ್ತು ಚರ್ಚನ್ನು ನಾವು ಬಿಟ್ಟಿದ್ದೇವೆ. ನೋಡಿ, ಕೆಲವೊಬ್ಬರ ಅರಿಕೆ ಹೇಗಿದೆ ಅಂದರೆ, ಅವರ ಕೆಲಸದ ಪೂರ್ತಿಗೆ ಮಾತ್ರ ದೇವರ ಮುಂದೆ ಒಡಂಬಡಿಕೆ ಒಡನಾಟವನ್ನು ಮಾಡಿಕೊಳ್ಳುವಂಥದ್ದು. ಆದರೆ ಯಾಕೋಬನು ಹೇಳ್ತಾನೆ, ದೇವರೇ ನಿನ್ನನ್ನು ಆಶೀರ್ವಾದ ಮಾಡಿದರೆ, ನನಗೆ ಊಟವನ್ನು ಕೊಟ್ಟು ಬಟ್ಟೆಯನ್ನು ಕೊಟ್ಟು ನನ್ನ ಸಕಲ ವಿಧದಲ್ಲಿ ಆಶೀರ್ವಾದ ಮಾಡಿ ತಿರುಗಿ ನನ್ನ ತಂದೆಯ ಮನೆಗೆ ಕರೆತಂದರೆ ಇನ್ನು ಮೇಲೆ ನೀನೇ ನನ್ನ ದೇವರಾಗಿರ್ತೀನಿ ಅಂತ ನಿನ್ನನ್ನು ಮಾತ್ರ ನಾನು ಹಿಡ್ಕೊಳ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಸೊ ಎರಡನೇದಾಗಿ ಯಾಕೋಬನು ಹೇಳ್ತಾ ಇದ್ದಾನೆ, ದೇವರೇ ನೀನು ನನಗೇನೆಲ್ಲ ಕೊಡ್ತೀಯಲ್ಲ, ಆ ಎಲ್ಲದರಲ್ಲಿ ನಿನಗೆ ನಾನೇನು ಕೊಡ್ತೇನೆ? ಕಾಣಿಕೆಯನ್ನು ನಾನು ನಿನಗೆ ಕೊಡ್ತೇನೆ. ಹಲ್ಲೆಲೂಯಾ. ನೋಡಿ, ಅವರ ಅರಿಕೆಗಳು ಹೇಗಿದೆ ನೋಡಿ. ನನಗೆ ಕೊಟ್ಟದ್ರಲ್ಲಿ ನಾನು ಕಾಣಿಕೆಯನ್ನು ಕೊಡುತ್ತೇನೆ ದೇವರೇ ಎಂಬುದಾಗಿ. ನೋಡಿ, ಇವತ್ತು ನಮ್ಮ ಅರಿಕೆಗಳು ಹೇಗಿದೆ ಅಂದರೆ, ದೇವರೇ ನನಗೆ ನೀವು ಸರಿ ಮಾಡಿದ್ರೆ, ನನ್ನ ಮಕ್ಕಳ ಭವಿಷ್ಯವನ್ನು ಕಟ್ಟಿದ್ರೆ, ನನ್ನ ರೋಗವನ್ನು ವಾಸಿ ಮಾಡಿದ್ರೆ, ನನ್ನ ಕೆಲಸವನ್ನು ನೆರವೇರಿಸಿದ್ರೆ, ನನಗಿರುವಂಥ ಪರಿಸ್ಥಿತಿಗಳನ್ನು ಬದಲಾವಣೆ ಮಾಡಿದ್ರೆ, ನನಗಿರುವಂಥ ಕಾರ್ಯಗಳಿಗೆ ನೀನು ಉತ್ತರವನ್ನು ಕೊಟ್ಟರೆ, ಮುಂದಿನ ತಿಂಗಳ ಸ್ವಾಮಿ ನನಗೆ ಊಟ ನಾನು ಹಾಕಿಸ್ತೇನೆ, ನಿನ್ನ ಆಲಯಕ್ಕೆ ಬಂದು ಊಟ ನಾನು ಹಾಕಿಸ್ತೇನೆ ಎಂಬುದಾಗಿ ಅರಿಕೆ ಮಾಡಿ ಇವತ್ತು ಹೋಗುವಂಥ ಜನ ಬಹುಜನರಿದ್ದಾರೆ ನೋಡಿ. ಇವರು ಮಾಡಿಕೊಳ್ಳುವಂಥ ಅರಿಕೆ ಊಟ ಹಾಕಿಸುವಂಥ ಅರಿಕೆ ಮಾಡ್ಕೊಳ್ತಾ ಇಲ್ಲ. ಏನನ್ನು ಅರಿಕೆ ಮಾಡ್ಕೊಳ್ತಾ ಇದ್ದಾರೆ? ದೇವರೇ ನನಗೆ ಕಾಣಿಕೆಯನ್ನು ಕೊಡುತ್ತೇನೆ. ಏನು ಲಾಭ ಈ ಕಾಣಿಕೆಯಿಂದ?
ದೇವರ ರಾಜ್ಯಕ್ಕೆ, ದೇವರ ಆಲಯಕ್ಕೆ ಲಾಭವಾಗಿದೆ. ಹಲ್ಲೆಲೂಯ. ಕೊಡುವಂಥ ಕಾಣಿಕೆಯಿಂದ ಸುವಾರ್ತೆಯು ನಡೀತದೆ. ಕೊಡುವಂಥ ಕಾಣಿಕೆಯಿಂದ ಸಭೆ ಕಾರ್ಯಗಳು ನೀಗಲ್ಪಡ್ತವೆ. ಅದಕ್ಕೆ ಯಾಕೊಬ್ಬನು ಹೇಳ್ತಾ ಇದ್ದಾನೆ, ನಾನು ನಿನಗೆ ಕಾಣಿಕೆ ಕೊಡ್ತೇನೆ, ನನ್ನ ಸಂಪಾದನೆಯಲ್ಲಿ ನಾನು ನಿನಗೆ ಕಾಣಿಕೆಯನ್ನು ಕೊಡ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ನಾವು ಏನು ಅರಿಕೆ ಮಾಡಿಕೊಂಡ್ರು ದೇವರ ರಾಜ್ಯಕ್ಕೆ ಲಾಭ ಇರಬೇಕು. ಹೇಳಿ ಪಕ್ಕದವರಿಗೆ, ದೇವರ ರಾಜ್ಯಕ್ಕೆ ಲಾಭ ಇರಬೇಕು. ನೋಡಿ, ಯಾಕೊಬ್ಬನು ಮಾಡಿಕೊಂಡ ಅಂತ ಅರಿಕೆ ದೇವರ ರಾಜ್ಯಕ್ಕೆ ಲಾಭ ಆಯಿತು. ಏನು? ಒಂದು ಆತ್ಮ ಸಿಕ್ತು. ಎರಡನೇದು, ಆ ಕೊಡುವಂಥ ದಶಮ ಭಾಗದಿಂದ ಅನೇಕ ಕೊರತೆಗಳು ನೀಗಲು ಪಡ್ತಾ ಇದೆ. ಇವತ್ತು ನೋಡಿ ನಮ್ಮ ಅರಿಕೆಗಳು ಹೇಗಿದೆ ನೋಡಿ. ಭಕ್ತರು ಹೇಗೆ ಅರಿಕೆ ಮಾಡ್ಕೊಳ್ತಾ ಇದ್ದಾರೆ, ನಮ್ಮ ಅರಿಕೆಗಳು ಹೇಗಿದೆ. ದೇವರೇ, ನನ್ನ ಜೀವಿತದಲ್ಲಿ ನೀನು ಕಾರ್ಯ ಮಾಡಿದ್ರೆ ನಿನಗೋಸ್ಕರ ನಾನು ಬದುಕ್ತೇನೆ. ನನ್ನ ಜೀವಿತದಲ್ಲಿ ಕಾರ್ಯ ಮಾಡಿದ್ರೆ ಈಗ ನನ್ನ ಸಂಪಾದನೆಯಲ್ಲಿ ನಿನ್ನ ಸೇವೆಗೆ ನಾನು ಕೊಡ್ತೇನೆ. ನೋಡಿ ಎಂಥ ಅರಿಕೆಗಳನ್ನು ಅವರು ಮಾಡಿಕೊಳ್ತಾ ಇದ್ದಾರೆ. ಹಾಗಾದರೆ ಪಾಸ್ಟರ್ ಊಟ ಹಾಕ್ಸೋದು ಹಾಕ್ಸ್ಬಾರ್ದಾ? ಹಾಕ್ಸ್ಬೇಕು. ಅದು ನಿನ್ನ ಹೃದಯದ ಪ್ರೇರಣೆ. ಬಟ್ ಅದು ಅರಿಕೆ ಅಲ್ಲ. ಅರಿಕೆ ಹೇಗಿದೆ ನೋಡಿ. ಅರಿಕೆ ಅನ್ನುವಂಥದ್ದು ದೇವರ ರಾಜ್ಯಕ್ಕೆ, ದೇವರ ಆಲಯಕ್ಕೆ ಪ್ರಯೋಜನ ಆಗಬೇಕು. ಆಮೇನ್ ಹೇಳಿಲ್ಲ ಯಾರು? ಜೋರಾಗಿ ಆಮೇನ್. ಹಲ್ಲೆಲೂಯ. ಸೊ ನಾವೇನೇ ದೇವರಿಗೆ ಅರಿಕೆ ಮಾಡಿಕೊಂಡ್ರು ದೇವರ ರಾಜ್ಯಕ್ಕೆ ಉಪಯೋಗ ಆಗಬೇಕು, ಸಭೆಗೆ ಅದು ಉಪಯೋಗ ಆಗಬೇಕೆಂಬುದಾಗಿ ನೋಡುತ್ತೇವೆ. ಎರಡನೇದಾಗಿ ನಾವು ನೋಡ್ತೀವಿ ಏನನ್ನ ಅರಿಕೆ ಮಾಡಿಕೊಳ್ತಾ ಇದ್ದಾರೆ ನೋಡಿ. ಯೆಫ್ತಹ, ನ್ಯಾಯಸ್ಥಾಪಕರು 11ನೇ ಅಧ್ಯಾಯ 30ನೇ ವಚನ. ಯೆಫ್ತಹನು ಯುದ್ಧಕ್ಕೆ ಹೋಗ್ತಾ ಇದ್ದಾನೆ ನೋಡಿ. ಯೆಫ್ತಹನು ಯುದ್ಧದಲ್ಲಿ ದೇವರು ಜಯ ಕೊಡಬೇಕಾಗಿದೆ. ಯುದ್ಧದಲ್ಲಿ ದೇವರು ಆತನಿಗೆ ಸಹಾಯ ಮಾಡಬೇಕಾಗಿದೆ. ಆವಾಗ ಯೆಫ್ತಹನು ಒಂದು ಪ್ರಾರ್ಥನೆಯನ್ನು ದೇವರಿಗೆ ಮಾಡ್ತಾನೆ. ಏನೊಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ದೇವರೇ, ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೇನೆ, ನನ್ನ ಕೆಲಸಕ್ಕೆ ಹೋಗ್ತಾ ಇದ್ದೇನೆ. ಆಮೇನ್. ಎಷ್ಟು ಜನ ಕೆಲಸಕ್ಕೆ ನಾವು ಹೋಗ್ತೀವಿ ರೀ? ಪ್ರತಿದಿನ ಕೆಲಸಗಳಿಗೆ ನಾವು ಹೋಗ್ತೀವಿ, ಹೌದಲ್ವಾ? ಸೊ ಯೆಫ್ತಹನು ಯುದ್ಧ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ದೇವರೇ, ನಾನು ಯುದ್ಧ ಮಾಡಕ್ಕೆ ಹೋಗ್ತಾ ಇದ್ದೇನೆ. ಆ ಯುದ್ಧದಲ್ಲಿ ನಾನು ಗೆದ್ದು ಬಂದರೆ ಮೊಟ್ಟ ಮೊದಲು ನನ್ನ ಎದುರಿಗೆ ಏನು ಬರ್ತದಲ್ಲ ಅದೇ ನಿನಗೆ ನಾನು ಸಮರ್ಪಿಸ್ತೇನೆ. ಆಮೇನ್. ಎಂತ ಅರಿಕೆ ನೋಡಿ. ನಾನು ಯುದ್ಧದಲ್ಲಿ ಗೆದ್ದು ಬಂದರೆ ಮೊದಲು ನನ್ನ ಮನೆ ಬಾಗಿಲಿಂದ ಯಾರು ನನಗೆ ಎದುರು ಬರ್ತಾರೋ ಅವರನ್ನು ನಾನು ನಿನಗೆ ಸಮರ್ಪಿಸ್ತೇನೆ. ಎಂತ ಅರಿಕೆ ಅಲ್ವಾ? ಇದು ಅಲ್ಲದೆ ಅವನು ಯೆಹೋವನಿಗೆ ನೀನು ಅಮೋನಿಯರನ್ನ ನನ್ನ ಕೈಗೆ ಒಪ್ಪಿಸುವುದಾದರೆ, ನೀನು ಒಪ್ಪಿಸಿದ್ರೆ ದೇವ್ರೆ, ನಾನು ಸುರಕ್ಷಿತನಾಗಿ ತಿರುಗಿ ನಾನು ಸಾಯಿದ ಹಾಗೆ ಅದರಲ್ಲಿ ಜಯ ಕಂಡು ಸುರಕ್ಷಿತನಾಗಿ ಮನೆಗೆ ಬಂದ್ರೆ, ಮನೆಗೆ ಮುಟ್ಟಿದಾಗ ನಾನು ಮನೆ ಮುಟ್ಟಿದಾಗ ನನ್ನನ್ನು ಎದುರುಗೊಳ್ಳುವುದಕ್ಕಾಗಿ ನನ್ನ ಮನೆಯ ಬಾಗಿಲಿನಿಂದ ಮೊದಲು ಬರುವಂತ ಪ್ರಾಣಿ ಆಗಲಿ ಯಾವುದೇ ಆಗಲಿ ಮೊದಲು ಏನ್ ಬರ್ತದೋ ಅದನ್ನ ನಾನು ನಿನಗೆ, ಪ್ರಾಣಿಯು ನಿನ್ನದೇ ಎಂದು ಅದನ್ನು ನಿನಗೋಸ್ಕರ ಹೋಮ ಮಾಡುವೆನು ಎಂದು ಹರಿಕೆ ಮಾಡಿದನು. ನಿನಗೋಸ್ಕರ ಏನ್ ಮಾಡ್ತೀನಿ? ಅದನ್ನ ಹೋಮ ಮಾಡುವೆನು, ಯಜ್ಞವಾಗಿ ಹೋಮ ಮಾಡ್ತೇನೆ. ಹಳೆ ಒಡಂಬಡಿಕೆಯಲ್ಲಿ ದೇವರಿಗೆ ಯಜ್ಞವಾಗಿ ಅರ್ಪಿಸ್ತಾ ಇದ್ರು ತಮ್ಮ ಕಾಣಿಕೆಗಳನ್ನ. ಯೆಫ್ತಹನ ಅರಿಕೆ ಮಾಡ್ಕೊಳ್ತಾನೆ, ದೇವ್ರೆ, ನಾನು ಯುದ್ಧದಲ್ಲಿ ನನಗೆ ಜಯ ಕೊಟ್ಟರೆ ಫಸ್ಟ್ ನನ್ನ ಮನೆಯ ಮುಂದೆ ನಾನು ಕಾಲಿಡ್ತೀನಲ್ಲ, ಯಾವುದೇ ಬರಲಿ ನನಗೆ ಎದುರು. ಸ್ವಲ್ಪ ಕೈ ಮಾಡಿ ಹೇಳಿ, ಸಮರ್ಪಿಸ್ತೇನೆ. ಸ್ವಲ್ಪ ನಮ್ಮ ಬಲಗೆ ಹೇಳೋಣ, ಸಮರ್ಪಿಸ್ತೇನೆ. ಎಂತ ಅರಿಕೆ ಅಲ್ವಾ ನೋಡಿ. ಆ ಅರಿಕೆಯನ್ನು ಮಾಡಿಕೊಂಡ್ರು. ಬೈಬಲ್ ಹೇಳ್ತದೆ, ಆ ಅರಿಕೆಯ ತಕ್ಕಂತೆ ದೇವರ ಆತನ ಯುದ್ಧದಲ್ಲಿ ಜಯವನ್ನ ಕೊಟ್ಟನು. 39ನೇ ವಚನ ಹೇಳ್ತದೆ, ಆತನ ಅರಿಕೆ ಮಾಡಿಕೊಂಡ ಹಾಗೆ ಸಲ್ಲಿಸಿದನು. ಏನಂತ ಅರಿಕೆ ಮಾಡಿಕೊಂಡ? ದೇವರ ಫಸ್ಟ್ ಏನು ಬರ್ತೋ ಅದು ನಿನಗೆ ನಾನು ಕೊಡುತ್ತೇನೆ. ಆದರೆ ಫಸ್ಟ್ ಯಾರು ಬಂದರು ಗೊತ್ತಾ? ತನ್ನ ಮಗಳು ಬಂದರು. ಯೆಫ್ತಹನ ಮಗಳು ಬಂದಳು. ತಕ್ಷಣವೇ ಮಗಳನ್ನು ನೋಡಿ, ಮಗಳೇ, ನೀನು ನನ್ನನ್ನು ಕುಗ್ಗಿಸೇ ಬಿಟ್ಟಿಯ. ಅವಾಗ ಮಗಳು ಕೇಳ್ತಾ, ಅಪ್ಪ ಏನಾಯ್ತು? ಇಲ್ಲ ಮಗಳೇ, ನಾನು ದೇವರಿಗೆ ಅರಿಕೆ ಮಾಡಿಕೊಂಡಿದ್ದೀನಿ, ಫಸ್ಟ್ ಏನು ಬರ್ತೋ ಅದು ದೇವರನ್ನು ನಾನು ನಿನಗೆ ಕೊಡ್ತೀನಿ ಎಂಬುದಾಗಿ. ಯಾಕೆ ತಂದೆ ಬಾಧೆ ಪಡ್ತಾ ಇದ್ದಾನೆ ಅಂದರೆ, ಬೈಬಲ್ ಹೇಳ್ತದೆ ಆತನಿಗೆ ಒಬ್ಬನೇ ಮಗಳು ಅಂತೆ. ಆ ಒಬ್ಬಳೆ ಮಗಳನ್ನು ದೇವರಿಗೆ ಕೊಡಬೇಕಾಗಿದೆ. ಎಂತ ಅರಿಕೆ ಅಲ್ವಾ? ಬೈಬಲಲ್ಲಿ ಏನೆಲ್ಲ ಅರಿಕೆ ಮಾಡ್ಕೊಳ್ತಾ ಇದ್ರು ದೇವರಿಗೆ ಸಲ್ಲಿಸ್ತಾ ಇದ್ರು. ಮಗಳು ಹೇಳ್ತಾರೆ, ಅಪ್ಪ, ಮಗಳಿಗೆ ಸರಿಯಾಗಿ ಗೊತ್ತಿತ್ತು ಅರಿಕೆ ಮಾಡಿಕೊಂಡ್ರೆ ಅದು ದೇವರಿಗೆ ಸಲ್ಲಿಸಬೇಕಂತ. ಅವಾಗ ಮಗಳು ಹೇಳ್ತಾರೆ, ಅಪ್ಪ, ನೀನು ಏನು ಅರಿಕೆ ಮಾಡಿಕೊಂಡು ಅದನ್ನು ಕೊಟ್ಟು ಬಿಡು. ನೋಡಿ, ಇಲ್ಲಿ ಎರಡನೇದಾಗಿ ಏನನ್ನು ಅರ್ಪಿಸ್ತಾ ಇದ್ರಂದ್ರೆ ಬೆಲೆ ಉಳ್ಳದ್ದನ್ನು. ಏನನ್ನು ಅರ್ಪಿಸ್ತಾ ಇದ್ದಾರೆ? ಬೆಲೆ ಉಳ್ಳ. ಮನುಷ್ಯರಿಗಿಂತ ಎತ್ತಾದದ್ದು ಏನಾದರೂ ಇದೇನಾ? ಏನಾದರೂ ಇದೆ?
ವಜ್ರ, ಬಂಗಾರ, ವೈದೂರ್ಯ, ಮಾಣಿಕ್ಯ ಇವೆಲ್ಲವುಗಳಿಗಿಂತ ಬೆಲೆಯಾದದ್ದು ಮನುಷ್ಯನ ಆತ್ಮವಾಗಿದೆ. ಯಾಕೋಬನು ತನ್ನ ಕಾಣಿಕೆಯನ್ನು ಅರಿಕೆ ಮಾಡಿ ಒಪ್ಪಿಸಿದನು. ದುಡ್ಡನ್ನು, ಹಣವನ್ನು ಅರಿಕೆ ಮಾಡಿಕೊಂಡ್ನು. ಎತ್ತಹನು, ದೇವರೇ ನನಗೆ ಏನು ಎದುರು ಬರ್ತದೋ ಅದೆಷ್ಟೇ ಬೆಲೆ ಉಳ್ಳದ್ದಾಗಲಿ, ಎಂಥದೇ ಆಗಿರಲಿ ನಿನಗೆ ಕೊಡ್ತೀನಿ ಎಂಬುದಾಗಿ ಅರಿಕೆ ಮಾಡಿಕೊಂಡ್ನು.